ಧರ್ಮ ಸಂಪದ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲ್ಲಿ. ನಮಸ್ಕಾರ. ಹೂವುಗಳೆಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಅದರಲ್ಲೂ ನಮ್ಮ ಸಂಪ್ರದಾಯದಲ್ಲಂತೂ ಎಲ್ಲಾ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೂವುಗಳ ಅವಶ್ಯಕತೆ ಇದ್ದೇ ಇದೆ. ಅಲ್ಲದೆ ಪ್ರತಿಯೊಂದು ಹೂವುಗಳು ತನ್ನದೇ ಆದಂತಹ ವಿಶೇಷತೆಯನ್ನು ಒಳಗೊಂಡಿರುತ್ತದೆ. ಹಾಗಾಗಿ ದೇವತಾ ಕಾರ್ಯ, ಪೂಜೆ ಪುನಸ್ಕಾರ, ಆರತಿ ಮಾಡುವ ವೇಳೆ ಹೂವುಗಳಿಲ್ಲದಿದ್ದರೆ ಕೈಗೊಂಡ ಕಾರ್ಯವು ಪೂರ್ಣಗೊಳ್ಳದು. ಅಲ್ಲದೆ ಶಾರದಾ ತಿಲಕದಲ್ಲಿ ಈ ಹೂವುಗಳನ್ನು ದೈವಸ್ಯ ಮಸ್ತಕಂ ಕುರ್ಯಾತ್ ಕುಸುಮೋಪಾಹಿತಾಂ ಸದಾ ಎಂದು ಬಣ್ಣಿಸಿದ್ದಾರೆ. ಅಂದರೆ ದೇವತೆಗಳ ಶಿರವು ಎಂದೆಂದಿಗೂ ಹೂವುಗಳಿಂದ ಅಲಂಕೃತಗೊಂಡಿರುತ್ತದೆ ಎಂಬರ್ಥವನ್ನು ಸೂಚಿಸುತ್ತದೆ. ಇಷ್ಟೇ ಅಲ್ಲದೆ ಎಲ್ಲಾ ಹೂವುಗಳನ್ನು ಎಲ್ಲಾ ಇಷ್ಟ ದೇವರುಗಳಿಗೆ ಸಮರ್ಪಿಸಬಹುದಾದರೂ ಕೂಡ ಕೆಲವು ಹೂವುಗಳನ್ನು ವಿಶೇಷವಾಗಿ ಇಂತಹದೇ ದೇವರುಗಳಿಗೆ ಸೀಮಿತ ಎಂದಿರುತ್ತದೆ. ಹಾಗಾಗಿ ಹೂವಿನ ವಿಶೇಷತೆಗಳಿಗೆ ಅನುಗುಣವಾಗಿ ಬಳಸುವುದು ಒಳ್ಳೆಯದು. ಅಲ್ಲದೆ ಪ್ರತಿಯೊಂದು ಹೂವುಗಳ ವಿಶೇಷತೆಯನ್ನು ಪುರಾಣಗಳಲ್ಲೂ ಉಲ್ಲೇಖಿಸಲಾಗಿದೆ. ಕೆಲವರು ತಮ್ಮ ತಮ್ಮ ಅನುಕೂಲಕ್ಕೆ ಅನುಗುಣವಾಗಿ ದೇವರಿಗೆ ಹೂವುಗಳನ್ನು ಸಂತೋಷದಿಂದ ಅರ್ಪಿಸುತ್ತಾರೆ. ಆದರೆ ಯಾವ ಜಾತಿಯ ಹೂವನ್ನು ಯಾವ ದೇವರಿಗೆ ಅರ್ಪಿಸಿದರೆ ಒಳ್ಳೆಯದು ಎಂಬ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ. ಗಣಪತಿಗೆ ಅರ್ಪಿಸಬೇಕಾದ ಹೂವು. ಪುರಾತನ ಗ್ರಂಥಗಳ ಪ್ರಕಾರ ಗಣಪನಿಗೆ ತುಳಸಿ ಒಂದನ್ನು ಹೊರತುಪಡಿಸಿ ಉಳಿದೆಲ್ಲ ಹೂವುಗಳನ್ನು ಸಮರ್ಪಿಸಬಹುದು ಎಂಬ ಉಲ್ಲೇಖವಿದೆ. ಅದರಂತೆಯೇ ಪದ್ಮಪುರಾಣ ಆಚರತ್ನದಲ್ಲಿ ನ ತುಳಸ್ಯ ಗಣಾಧಿಪಂ ಎಂದು ಉಲ್ಲೇಖಿಸಲಾಗಿದೆ. ಇದರರ್ಥ ಗಣಪತಿಯನ್ನು ತುಳಸಿಯಿಂದ ಪೂಜಿಸುವಂತಿಲ್ಲ ಎಂಬುದಾಗಿದೆ. ಮುಖ್ಯವಾಗಿ ಗಣಪತಿಗೆ ಗರಿಕೆ ಹುಲ್ಲನ್ನು ಸಮರ್ಪಿಸುವ ಪದ್ಧತಿ ನಮ್ಮಲ್ಲಿದೆ. ಯಾಕೆಂದರೆ ಗಣೇಶನಿಗೆ ಗರಿಕೆ ಹುಲ್ಲೆಂದರೆ ಬಹಳ ಅಚ್ಚುಮೆಚ್ಚು. ಸುಮಾರು 5ರಿಂದ 6ರಷ್ಟು ಗರಿಕೆ ಹುಲ್ಲನ್ನು ಗಣಪರಿಗೆ ನಿತ್ಯ ಅರ್ಪಿಸಿದರೆ ಬಹಳ ಒಳ್ಳೆಯದು. 1. ಕೆಂಪು ಬಣ್ಣದ ಹೂವುಳ್ಳ ದಾಸವಾಳ ವಿಧವನ್ನು ಸಾಮಾನ್ಯವಾಗಿ ಗಣೇಶನಿಗೆ ಅರ್ಪಿಸಲಾಗುತ್ತದೆ. ವಾಸ್ತವವಾಗಿ ದಾಸವಾಳವನ್ನು ಗಣೇಶನ ನೆಚ್ಚಿನ ಹೂವು ಎಂದು ಹೇಳಲಾಗುತ್ತದೆ. ನೈಸರ್ಗಿಕವಾಗಿ ಈ ಹೂವನ್ನು ಹಬ್ಬದ 10 ದಿನಗಳು ಬಳಸಲು ಶಿಫಾರಸು ಮಾಡಲಾಗಿದೆ. 2. ಕರ್ಣಕುಂಡಲ ಹೂವು ಅಥವಾ ಗೌರಿ ಹೂವು ಬ್ಲಾಸಮ್. ಈ ಸಸ್ಯವು ವಾರ್ಷಿಕ ಮೂಲಿಕೆಯಾಗಿದೆ. ಬಾಲ್ಸಾಮ್ಗಳು ಮಳೆಗಾಲದಲ್ಲಿ ಚೆನ್ನಾಗಿ ಬೆಳೆಯುತ್ತವೆ ಎಂದು ತಿಳಿದುಬಂದಿದೆ. ಈ ಹೂವುಗಳು ಗಣೇಶ ಹಬ್ಬದ ಆಸುಪಾಸಿನಲ್ಲಿ ಲಭ್ಯವಿದ್ದು ಪೂಜೆಗೆ ಸೂಕ್ತವಾದ ಗಣಪತಿ ಹೂವುಗಳಾಗಿವೆ. 3. ಎಕ್ಕದ ಹೂವು. ವಿಶೇಷವಾಗಿ 21 ಪುಷ್ಪ ಆಚರಣೆಯ ಸಮಯದಲ್ಲಿ ಪವಿತ್ರ ಮತ್ತು ಮಂಗಳಕರವಾದ ಅರ್ಪಣೆ ಭಕ್ತನ ಜೀವನದಿಂದ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ ಎಂದು ನಂಬಲಾಗಿದೆ. 4. ಪಾರಿಜಾತ ಹೂವು. 5. ಚೆಂಡು ಹೂವು. ಶಿವನಿಗೆ ಸಮರ್ಪಿಸುವ ಹೂವು. 1. ಶಂಖಪುಷ್ಪ. ಹೂವಿನ ಸೌಂದರ್ಯ ಮತ್ತು ಸುವಾಸನೆಯು ಶಿವನ ದೈವಿಕ ಸೌಂದರ್ಯ ಮತ್ತು ಪರಿಶುದ್ಧತೆಯನ್ನು ಸಂಕೇತಿಸುತ್ತದೆ ಎಂದು ಹೇಳಲಾಗುತ್ತದೆ. ಹೂವಿನ ನೀಲಿ ಬಣ್ಣವು ಶಿವನ 3ನೇ ಕಣ್ಣನ್ನು ಪ್ರತಿನಿಧಿಸುತ್ತದೆ ಎಂದು ನಂಬಲಾಗಿದೆ. 2. ಧಾತುರ ಹೂವು. ಶಿವನಿಗೆ ಧಾತುರದಿಂದ ಪೂಜಿಸಿದಾಗ ಭಗವಾನ್ ಶಂಕರನು ಆ ವ್ಯಕ್ತಿಗೆ ಸೂಕ್ತವಾದ ಸಂತಾನವನ್ನು ನೀಡುತ್ತಾನೆ. ಈ ಸಂತಾನವು ಅವರು ಕುಟುಂಬದ ಹೆಸರನ್ನು ಬೆಳಗಿಸುತ್ತಾರೆ. ಕೆಂಪು ಕಾಂಡ ಹೊಂದಿರುವ ಧಾತುರಾವನ್ನು ಪೂಜೆಗೆ ಬಳಸುವುದು ಮಂಗಳಕರವಾಗಿರುತ್ತದೆ. 3. ಪಾರಿಜಾತ. ಪಾರಿಜಾತ ಹೂವುಗಳನ್ನು ಬಳಸಿಕೊಂಡು ಭಗವಾನ್ ಶಿವನನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸಂತೋಷ, ಸಂಪತ್ತು ಮತ್ತು ಸಮೃದ್ಧಿ ಬರುತ್ತದೆ ಎನ್ನುವ ನಂಬಿಕೆಯಿದೆ. 4. ಮಲ್ಲಿಗೆ ಹೂವು. ಮಲ್ಲಿಗೆ ಹೂವನ್ನು ಶಿವನಿಗೆ ನೀಡುವುದರಿಂದ ವಾಹನ ಮತ್ತು ಎಲ್ಲಾ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳಬಹುದು. 5. ಎಕ್ಕದ ಹೂವು. ಶಿವನನ್ನು ಎಕ್ಕದ ಹೂವಿನಿಂದ ಪೂಜಿಸುವುದು ಅಥವಾ ಶಿವನನ್ನು ಅಲಂಕರಿಸುವುದು ಆನಂದ ಮತ್ತು ಮೋಕ್ಷಕ್ಕೆ ಕಾರಣವಾಗುತ್ತದೆ ಮತ್ತು ಪೂರ್ವಜರು ಮೋಕ್ಷವನ್ನು ಪಡೆಯುತ್ತಾರೆ. 6. ಅಗಸೆ ಹೂವು. ಅಗಸೆ ಬೀಜದ ಹೂವುಗಳಿಂದ ಶಿವನನ್ನು ಪೂಜಿಸಿದರೆ ಒಬ್ಬ ವ್ಯಕ್ತಿಯು ಎಲ್ಲಾ ದೇವರುಗಳಿಗೂ ಪ್ರಿಯನಾಗುತ್ತಾನೆ. 7. ಘಂಟೆ ಹೂವು. ಘಂಟೆ ಹೂವುಗಳಿಂದ ಶಿವನನ್ನು ಪೂಜಿಸುವುದರಿಂದ ಶೀಘ್ರದಲ್ಲೇ ನಾವು ಹೊಸ ಬಟ್ಟೆಗಳನ್ನು ಇತರರಿಂದ ಉಡುಗೊರೆಯಾಗಿ ಪಡೆದುಕೊಳ್ಳುತ್ತೇವೆ. ವಿಷ್ಣುವಿಗೆ ಪ್ರಿಯವಾಗುವ ಹೂವುಗಳು. ವಿಷ್ಣುವಿಗೆ ಕಮಲ, ಮಲ್ಲಿಗೆ, ಕದಂಬ ಹೂ, ಕೇದಗೆ, ಮಾಲತಿಲತೆ, ಅಶೋಕ ಹೂವು, ಚಂಪಾ, ವೈಜಯಂತಿ ಹೂವುಗಳು ಎಂದರೆ ಬಹಳ ಪ್ರೀತಿ. ಅಲ್ಲದೆ ವಿಷ್ಣುವಿಗೆ ತುಳಸಿ ದಳವನ್ನು ಅರ್ಪಿಸಿದರೂ ಬಹಳ ಬೇಗನೆ ಪ್ರಸನ್ನನಾಗುತ್ತಾನೆ. ಜೊತೆಗೆ ಕಾರ್ತಿಕ ಮಾಸದಲ್ಲಂತೂ ನಾರಾಯಣನಿಗೆ ಕೇದಗೆಯ ಹೂವನ್ನು ಸಮರ್ಪಿಸಿದರೆ ಬಹಳ ಸಂತುಷ್ಟನಾಗುತ್ತಾನೆ ಎಂಬ ನಂಬಿಕೆಯಿದೆ. ಎಕ್ಕದ ಹೂವು, ಕೆಂಪು ಬುರುಗ, ಮಂದಾರ ಹೂವು, ಧಾತುರ ಮುಂತಾದ ಹೂವುಗಳಿಂದಲೂ ಭಜಿಸಿದರೆ ಒಳ್ಳೆಯದು. ಶ್ರೀಕೃಷ್ಣನಿಗೆ ಪ್ರಿಯವಾಗುವ ಹೂವುಗಳು. ಮಹಾಭಾರತದಲ್ಲಿ ಯುಧಿಷ್ಠಿರನಿಗೆ ಶ್ರೀಕೃಷ್ಣನು ನನಗೆ ಕುಮುದ, ಮಾಲತಿಲತೆ, ಚನಕ್, ಮುತ್ತುಗ ಹೂವುಗಳೆಂದರೆ ಬಹಳ ಇಷ್ಟ ಎಂದು ಹೇಳುವ ಉಲ್ಲೇಖವಿದೆ. ಹಾಗಾಗಿ ಶ್ರೀಕೃಷ್ಣನ ಭಕ್ತರು ಕೂಡ ತಮ್ಮ ಇಷ್ಟ ದೇವರಿಗೆ ಈ ಹೂವುಗಳಿಂದ ಪೂಜೆ ಮಾಡಿದರೆ ಬಹಳ ಒಳ್ಳೆಯದು. ಸೂರ್ಯ ನಾರಾಯಣನಿಗೆ ಪ್ರಿಯವಾಗುವ ಹೂವುಗಳು.
ಸೂರ್ಯನಾರಾಯಣನಿಗೆ ಮುಖ್ಯವಾಗಿ ನೈದಿಲೆ ಅಥವಾ ಪಾರಿಜಾತ ಹೂವುಗಳಿಂದ ಪೂಜೆ ಮಾಡಿದರೆ ಬಹಳ ಒಳ್ಳೆಯದು. ಇದಲ್ಲದೆ ಕಣಗಿಲೆ, ಕಮಲ, ಚಂಪಾ ಹೂ, ಎಕ್ಕ ಅಥವಾ ಅಶೋಕ ಹೂವುಗಳಿಂದಲೂ ಶೃಂಗಾರಗೊಳಿಸಿದರೆ ಉತ್ತಮ. ಭಗವತಿ ಗೌರಿಗೆ ಪ್ರಿಯವಾದ ಹೂವುಗಳು. ಲಯಕರ್ತನಾದ ಶಿವನಿಗೆ ಇಷ್ಟವಾದ ಹೂವುಗಳೆಲ್ಲವನ್ನೂ ಈ ಭಗವತಿ ಗೌರಿಗೆ ಸಮರ್ಪಿಸಬಹುದು. ಇದಲ್ಲದೆ ಚಂಪಾ ಹೂವು, ಬಿಳಿ ತಾವರೆ ಮುಂತಾದ ಹೂವುಗಳನ್ನು ಕೂಡ ಅರ್ಪಿಸಬಹುದು. ಲಕ್ಷ್ಮಿಗೆ ಪ್ರಿಯವಾಗುವ ಹೂವುಗಳು. ಲಕ್ಷ್ಮೀ ದೇವಿಗೆ ಅತಿ ಪ್ರಿಯವಾದ ಹೂವೆಂದರೆ ಅದು ತಾವರೆ ಹೂವು. ಏಕೆಂದರೆ ಆಕೆ ಆಸೀನವಾದುದೇ ತಾವರೆಯ ಮಧ್ಯೆ. ಇದಲ್ಲದೆ ಯಾವುದೇ ಹಳದಿ ಹೂವುಗಳನ್ನು ಕೂಡ ಅರ್ಪಿಸಬಹುದು. ಹಾಗೂ ಲಕ್ಷ್ಮೀ ದೇವಿಗೆ ಕೆಂಪು ಬಣ್ಣದ ಗುಲಾಬಿ ಎಂದರೆ ಬಹಳ ಇಷ್ಟ. ಹನುಮಂತನಿಗೆ ಪ್ರಿಯವಾಗುವ ಹೂವುಗಳು. ಹನುಮಂತ ಎಂದರೆ ಭಕ್ತಿ, ಶಕ್ತಿ ಹಾಗೂ ಧೈರ್ಯದ ಪ್ರತೀಕ. ಹಾಗಾಗಿ ಕೆಂಪು ಬಣ್ಣವು ಈ ಎಲ್ಲ ವಿಚಾರಗಳಿಗೆ ಸೂಕ್ತವಾದುದು. ಅಲ್ಲದೆ ಹನುಮಂತನಿಗೆ ಕೆಂಪು ಗುಲಾಬಿ ಎಂದರೆ ಬಹಳ ಅಚ್ಚುಮೆಚ್ಚು. ಹಾಗಾಗಿ ಕೆಂಬಣ್ಣದ ಗುಲಾಬಿ ಅಥವಾ ಇನ್ನಿತರ ಕೆಂಪು ಬಣ್ಣದ ಹೂವುಗಳನ್ನು ಅರ್ಪಿಸಬಹುದು. ದುರ್ಗಾ ಮಾತೆಗೆ ಪ್ರಿಯವಾಗುವ ಹೂವುಗಳು. ದುರ್ಗಾ ಮಾತೆ ಎಂದರೆ ಶಕ್ತಿ ಹಾಗೂ ಬೆಂಕಿಯ ಪ್ರತೀಕ. ಬಣ್ಣಗಳಲ್ಲಿ ಕೆಂಪು ಬಣ್ಣವೆಂದರೆ ಶಕ್ತಿಯ ಪ್ರತೀಕ. ಹಾಗಾಗಿ ದುರ್ಗಾ ಮಾತೆಗೆ ಕೆಂಪು ಬಣ್ಣದ ಹೂವುಗಳನ್ನು ಅರ್ಪಿಸಬೇಕು. ಐರಿಸ್ ಹೂವು, ಕೆಂಪು ಲಿಲ್ಲಿ, ಕೆಂಪು ದಾಸವಾಳ, ಜರ್ಬೆರಾ ಹೂವುಗಳಿಂದ ಅಲಂಕೃತಗೊಳಿಸಿದರೆ ಇನ್ನೂ ಉತ್ತಮ. ಕಾಳಿಮಾತೆಗೆ ಪ್ರಿಯವಾಗುವ ಹೂವು. ಕಾಳಿಮಾತೆಗೆ ಕೆಂಪು ದಾಸವಾಳ ಎಂದರೆ ಬಹಳ ಪ್ರಿಯ. ಹಾಗಾಗಿ 108 ದಾಸವಾಳವನ್ನು ಕಾಳಿಮಾತೆಗೆ ಅರ್ಪಿಸಿದರೆ ನಿಮ್ಮ ಇಷ್ಟಾರ್ಥ ನೆರವೇರಬಹುದು. ಸರಸ್ವತಿಗೆ ಪ್ರಿಯವಾಗುವ ಹೂವುಗಳು. ತಾಯಿ ಸರಸ್ವತಿ ಶಾಂತಿ ಹಾಗೂ ಅನ್ಯೋನ್ಯತೆಯ ಪ್ರತೀಕ. ಹಾಗಾಗಿ ಶಾಂತಿಯ ಪ್ರತೀಕವಾದ ಬಿಳಿ ಹಾಗೂ ಹಳದಿ ಬಣ್ಣದ ಹೂವುಗಳೆಂದರೆ ಸರಸ್ವತಿಗೆ ಬಹಳ ಪ್ರಿಯ. ಬಿಳಿ ಗುಲಾಬಿ, ಬಿಳಿ ಕಣಗಿಲೆ ಹಾಗೂ ಚೆಂಡು ಹೂವುಗಳನ್ನು ಅರ್ಪಿಸಿದರೆ ಸರಸ್ವತಿಯು ಸಂತುಷ್ಟಳಾಗುತ್ತಾಳೆ. ಶನಿ ದೇವರಿಗೆ ಪ್ರಿಯವಾಗುವ ಹೂವುಗಳು. ಕಡು ಬಣ್ಣದ ಎಲ್ಲಾ ರೀತಿಯ ಹೂವುಗಳೆಂದರೆ ಶನಿದೇವರಿಗೆ ಪ್ರಿಯ. ಹಾಗಾಗಿ ಕಡು ಬಣ್ಣದ ಅಥವಾ ಕಡು ನೀಲಿ ಬಣ್ಣದ ಹೂವುಗಳನ್ನು ಅರ್ಪಿಸಿದರೂ ಶನಿದೇವನು ಸಂತುಷ್ಟನಾಗುತ್ತಾನೆ. ಹೂವುಗಳನ್ನು ಸಮರ್ಪಿಸುವ ವೇಳೆ ನೆನಪಿಡಬೇಕಾದ ವಿಚಾರಗಳು. ಯಾವುದೇ ಕಾರಣಕ್ಕೂ ಒಣಗಿದ ಹಾಗೂ ಕೊಳೆತ ಹೂವುಗಳಿಂದ ದೇವರನ್ನು ಪೂಜಿಸಬೇಡಿ. ಇದರಿಂದ ದೇವರು ಸಂತುಷ್ಟಗೊಳ್ಳುವುದಿಲ್ಲ ಹಾಗೂ ಅದೃಷ್ಟವೂ ಕೂಡ ನಿಮ್ಮನ್ನು ಕೈಬಿಡಬಹುದು. ತಾವರೆ ಹೂವು ಬೇಗನೆ ಬಾಡುವುದಿಲ್ಲವಾದ್ದರಿಂದ ಆದಷ್ಟು ತಾವರೆ ಹೂವಿನಿಂದ ದೇವರನ್ನು ಅಲಂಕರಿಸಿ. ಸಂಪೂರ್ಣವಾಗಿ ಅರಳಿದ ಹೂವುಗಳನ್ನು ಅರ್ಪಿಸುವುದಕ್ಕಿಂತ ಆದಷ್ಟು ಮೊಗ್ಗುಗಳಿಂದ ಅಲಂಕಾರ ಮಾಡಿ. ಇದರಿಂದಲೂ ಒಳಿತಾಗುತ್ತದೆ. ಹೂವುಗಳನ್ನು ದೇವರಿಗೆ ಕೈ ಅಥವಾ ಬೊಗಸೆಯಲ್ಲಿಟ್ಟು ಅರ್ಪಿಸುವುದಕ್ಕಿಂತ ಶುಭ್ರವಾದ ಪಾತ್ರೆಯಲ್ಲಿಟ್ಟು ದೇವರಿಗೆ ಅರ್ಪಿಸಿದರೆ ಉತ್ತಮ. ಹಾಗೂ ಸ್ವತಃ ನೀವೇ ಅರ್ಪಿಸಿದರೆ ಇನ್ನೂ ಉತ್ತಮ. ತುಳಸಿ ಎಲೆಯು ದೇವರಿಗೆ ಒಳ್ಳೆಯದಾದರೂ ಕೂಡ ಎಲೆಗಳು ಯಾವುದೇ ಕಾರಣಕ್ಕೂ ಒಣಗಬಾರದು. ಹಾಗಾಗಿ ಪ್ರತಿದಿನ ಅದಕ್ಕೆ ನೀರು ಚಿಮುಕಿಸಿ ದೇವರಿಗೆ ಅರ್ಪಿಸಿದರೆ ಒಳ್ಳೆಯದು. ಅಲ್ಲದೆ ಹಿಂದೂ ಪುರಾಣಗಳ ಪ್ರಕಾರ ಶಿವನಿಗೆ ಒಣಗಿದ ಹೂವುಗಳಿಂದ ಎಂದಿಗೂ ಪೂಜೆ ಸಾಲ ಲೈಸವಾಂ ತೈಲ ಲ. ಹಾಗಾಗಿ ಹೂವುಗಳಿಗೆ ಆಗಾಗ ನೀರು ಚಿಮುಕಿಸಿ ಭಕ್ತಿಯಿಂದ ಪೂಜೆ ಮಾಡಿದರೆ ದೇವನೊಲಿಯುವುದು ಖಂಡಿತ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.